ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಏಕಾ ಸಿನಿಮಾ ರಿಲೀಸ್ ಆಗಿದೆ. 90% ಕಮೆಂಟ್ಸ್ ಡಿ ಬಾಸ್ ಅಭಿಮಾನಿಗಳು ನೆಗೆಟಿವ್ ರಿವ್ಯೂ ಸ್ಪ್ರೆಡ್ ಮಾಡ್ತಿದ್ದಾರೆ. ನೀವು ತಾಕತ್ತಿದ್ರೆ ಆ ನಟನ ಹೆಸರು ತಗೊಂಡ್ರೆ ನಿಮ್ಗೆ TRP ಅಥವಾ ಪ್ರಮೋಷನ್ ಆಗುತ್ತೆ ಅನ್ನೋದಾದ್ರೆ ನೆಕ್ಸ್ಟ್ ಸೆಪ್ಟೆಂಬರ್ 25ನೇ ತಾರೀಕು ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ. ನೀವು ಮಾಡೋ ಈ ಕಚಡ ಕೆಲಸದಿಂದ ಏನಾಗುತ್ತೆ ಗೊತ್ತಾ? Why always ಡಿ ಬಾಸ್? ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸಿನಿ ಟಾಕ್. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಏಕಾ ಸಿನಿಮಾ ರಿಲೀಸ್ ಆಗಿದೆ. ಅಂಡ್ ಅದು ಕೂಡ ಎಲ್ಲ ರಿವ್ಯೂಸ್ಗಳನ್ನ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವಂಥ ಎಲ್ಲ ರಿವ್ಯೂಸ್ಗಳನ್ನ ಹೋಗಿ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ನಾನು ನೋಡಿರುವಂಥ ರಿವ್ಯೂಸ್ ಅಲ್ಲಿ ಚೆನ್ನಾಗಿದೆ ಅಂತಲೂ ಹೇಳಿದ್ದಾರೆ, ಚೆನ್ನಾಗಿಲ್ಲ ಹೇಳಿದ್ದಾರೆ. ಸೊ ನನಗೆ ಪರ್ಸನಲ್ ಆಗಿ ಏನು ಅನಿಸ್ತು ಸಿನಿಮಾ ಅಂದರೆ ಇಟ್ಸ್ ಆವ್ರೇಜ್ ಮೂವಿ ಅಂತಲೇ ನನಗೆ ಅನಿಸ್ತು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಒಂದು 100-150 ರೂಪಾಯಿ ಅಥವಾ ನನ್ನೊಂದು 2 ಅವರ್ ಟೈಮ್ ಸ್ಪೆಂಡ್ ಮಾಡಿ ನಾನು ಸಿನಿಮಾ ನೋಡ್ಕೊಂಡು ಈಚೆಗೆ ಬರ್ತೀನಿ ಅಂದರೆ ಸಿನಿಮಾ ಹೇಗಿದೆ ಅಂತ ಹೇಳೋ ರೈಟ್ಸ್ ನನಗೆ ಖಂಡಿತ ಇದೆ, ನಾನು ಹೇಳ್ಬೋದು. ಬಟ್ ನಿನ್ನೆ ನಾನು ನಿಮ್ಗೆ ಆವಾಗಲೇ ಹೇಳಿದಂಗೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನೋಡಿರುವಂಥ ರಿವ್ಯೂಸ್ಗಳಲ್ಲಿ ಆ ಕಮೆಂಟ್ಸ್ ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ 90% ಕಮೆಂಟ್ಸು ಡಿ ಬಾಸ್ ಅಭಿಮಾನಿಗಳು ನೆಗೆಟಿವ್ ರಿವ್ಯೂ ಸ್ಪ್ರೆಡ್ ಮಾಡ್ತಿದ್ದಾರೆ. ನಂಗೆ ಅರ್ಥ ಆಗ್ತಿಲ್ಲ. ವೈ ಆಲ್ವೇಸ್ ಡಿ ಬಾಸ್? ಆ ನೆಗೆಟಿವ್ ರಿವ್ಯೂ ಹೇಳಿರೋನು ಬೇರೆ ಯಾವುದೇ ಆ ನಟನ ಅಭಿಮಾನಿ ಆಗಿರ್ಬೋದು ಅಥವಾ ಅಗ್ಲಿದ್ದೇನೂ ಇರ್ಬೋದು. ನಿಮ್ಗೇನಾದ್ರೂ ಅವ್ನು ಬಂದು ಮೈಕಲ್ಲಿ ನಾನು ಡಿ ಬಾಸ್ ಅಭಿಮಾನಿ, ನನ್ನ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಅವರನ್ನ ಹೇಳಿದಾರ? ಇಲ್ಲ ಅಲ್ಲ. ನಿಮಗೆ ನೀವೇ ಯಾಕೆ ಊಹೆ ಮಾಡ್ಕೊಳ್ತೀರಾ? ಅವ್ನು ಡಿ ಬಾಸ್ ಅಭಿಮಾನಿನೇ ಮಾಡ್ತಾ ಇರೋದು, ಡಿ ಬಾಸ್ ಅಭಿಮಾನಿನೇ ನೆಗೆಟಿವ್ ಆಗಿ ಹೇಳಿದಾನೆ. ಅದರಲ್ಲೂ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗಿದೆ, ನೀವು ನೋಡಿರ್ಬೋದು. ಯಾರೋ ಒಬ್ಬ ಈಗ ನಮ್ಮ ವಿಡಿಯೋ ಫ್ರೆಂಡ್ಸ್ ಹೋಗಿ ಕೇಳ್ತಾರೆ, ಸೆಕೆಂಡ್ ಹಾಫ್ ಏನೂ ಇಲ್ಲ, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆ ವಿಡಿಯೋ ಕಮೆಂಟ್ಸ್ ನೀವೇನಾದ್ರು ಹೋಗಿ ನೋಡಿದ್ರೆ ಕೆಟ್ಟ ಮಾತಲ್ಲಿ ದರ್ಶನ್ ಅವ್ರಿಗೆ ಬೈದಿದ್ದಾರೆ. ಯಾಕೆ ಈ ಫ್ಯಾನ್ ವಾರ್? ಇಷ್ಟು ದಿನ ಥಿಯೇಟರ್ ಖಾಲಿ ಹೊಡಿತಾ ಇತ್ತು, ಸಿನಿಮಾಗಳೇ ಇರಲಿಲ್ಲ. ನಿನ್ನೆ ಏಕಾ ಒಂದು ಗ್ರ್ಯಾಂಡ್ ಓಪನಿಂಗ್ ತಗೊಂಡಿದೆ, ಅದನ್ನ ನಾವು ಯಾರು ಸೆಲೆಬ್ರೇಟ್ ಮಾಡ್ತಿಲ್ಲ. ಈ ಟೈಮಲ್ಲಿ ಬಂದು ಆ ಅಭಿಮಾನಿ ಈ ಅಭಿಮಾನಿ, ಓಕೆ ಫೈನ್, ಅವ್ನು ದರ್ಶನ್ ಅಭಿಮಾನಿ ಅಂತಾನೆ ಅನ್ಕೊಳ್ಳೋಣ. ಒಂದು ಸಿನಿಮಾ ರಿಲೀಸ್ ಆಗುತ್ತೆ, ಫಸ್ಟ್ ಡೇ ಫಸ್ಟ್ ಶೋ ಹೌಸ್ಫುಲ್ ಆಗುತ್ತೆ. ಸಿನಿಮಾ ನೋಡಿ ಜನ ಎಲ್ಲ ಈಚೆ ಬರ್ತಾರೆ. ಈಚೆಗಡೆ ನಮ್ಮ ಮೀಡಿಯಾ ಫ್ರೆಂಡ್ಸು ಕೈಯಲ್ಲಿ ಮೈಕು ಕ್ಯಾಮ್ರಾ ಇಟ್ಕೊಂಡು ರಿವ್ಯೂ ಕೇಳ್ತಾರೆ. ಒಂದು 10 ಜನ ಪಾಸ್ ಆದ್ರು ಅಂತ ಎಕ್ಸಾಂಪಲ್ ಅನ್ಕೊಳ್ಳೋಣ. ಅದರಲ್ಲಿ ಕೇವಲ ಒಬ್ಬ ಮಾತ್ರ ಧೈರ್ಯವಾಗಿ ಬಂದು ಮೈಕಲ್ಲಿ ಅವನ ಪರ್ಸನಲ್ ರಿವ್ಯೂ, ಆನೆಸ್ಟ್ ರಿವ್ಯೂ ಹೇಳ್ಬಿಟ್ಟು ಹೋಗ್ತಾನೆ, ಸಿನಿಮಾ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ. ಇನ್ನು 9 ಜನ ಇದಾನಲ್ಲ, ಕ್ಯಾಮ್ರಾ ನೋಡಿದ ತಕ್ಷಣ ಮುಖ ಮುಚ್ಕೊಂಡು ಓಡೋಗ್ತಾರೆ. ಅಂಥವ್ರೆ ಮನೆಗೆ ಹೋಗಿ ಇಂಥ ಕಮೆಂಟ್ಸ್ ಮಾಡೋದು. ನೀವು ತಾಕತ್ತಿದ್ರೆ, ನೀವು ನಿಜವಾಗ್ಲೂ ನಿಮ್ದೊಂದು ಟೈಮ್ ಅಥವಾ ನೀವೊಂದು ಮನಿನ ನೀವು ವ್ಯಾಲ್ಯೂ ಮಾಡೋದಿದ್ರೆ ನೀವು ಪರ್ಸನಲ್ ಒಪಿನಿಯನ್ ಬಂದು ಕ್ಯಾಮ್ರಾ ಮುಂದೆ ಹೇಳ್ಬಿಟ್ಟು ಹೋಗಿ. ಮುಖ ಮುಚ್ಕೊಂಡು ಹೋಗ್ಬಿಟ್ಟು ಮನೇಲಿ ಕುತ್ಕೊಂಡು ಯಾವುದೋ ನಟನ ಅಭಿಮಾನಿಗಳು ನೆಗೆಟಿವ್ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತ ಕಮೆಂಟ್ ಮಾಡೋದಲ್ಲ. ನಿಮ್ಗೆ ಇಷ್ಟ ಆಯ್ತಲ್ವಾ, ನಿಮ್ಗೆ ಚೆನ್ನಾಗಿದೆ ಅಲ್ವಾ, ನಿಮ್ಮ ಒಪಿನಿಯನ್ ಅಲ್ವಾ, ಅದು ಬನ್ನಿ ಹೇಳಿ ಚೆನ್ನಾಗಿದೆ ಅಂತ. ನೀವೊಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದನ್ನ 1000 ಜನ ನೋಡ್ತಾರೆ. ಅದನ್ನ ಬಿಟ್ಟು ನೀವು ಕ್ಯಾಮ್ರಾ ನೋಡಿ ಮೈಕ್ ನೋಡಿದ ತಕ್ಷಣ ಮುಖ ಮುಚ್ಕೊಂಡು ಓಡೋಗ್ಬಿಟ್ಟು ಮನೇಲಿ ಕೂತ್ಕೊಂಡು ಯಾವುದೋ ನಟ ನೆಗೆಟಿವ್ ಸ್ಪ್ರೆಡ್ ಮಾಡ್ತಿದ್ದಾನೆ, ರಿವ್ಯೂ ಸ್ಪ್ರೆಡ್ ಮಾಡ್ತಿದ್ದಾನೆ ಅಂತ ಕಮೆಂಟ್ ಮಾಡೋದಲ್ಲ. ಆ ನಟನ ಹೆಸರು ತಗೊಂಡ್ರೆ ನಿಮ್ಗೆ TRP ಅಥವಾ ಪ್ರಮೋಷನ್ ಆಗುತ್ತೆ ಅನ್ನೋದಾದ್ರೆ ಟೇಕ್ ಇಟ್ ಇನ್ ಎ ಗುಡ್ ವೇ, ಪಾಸಿಟಿವ್ ಆಗಿ ಮಾಡಿ ಪ್ರಮೋಷನ್ಸ್ನ. ಈ ತರ ಅವ್ರ ಹೆಸರು ಹಾಳು ಮಾಡೋದು ಅಥವಾ ಅವರ ಅಭಿಮಾನಿಗಳ ಹೆಸರು ಹಾಳು ಮಾಡುವಂಥದ್ದು ಅಲ್ಲ ಪ್ರಮೋಷನ್. ನಾನು ಹೇಳ್ತಿರೋದು ಇನ್ ಕೇಸ್ ಯಾರು ಈ ಕಮೆಂಟ್ಸ್ ಮಾಡ್ತಿದಾರಲ್ಲ, ಡಿ ಬಾಸ್ ಅಭಿಮಾನಿಗಳು ಹಿಂಗೆ ಮಾಡ್ಬಿಟ್ರು ಅಂತಾದ್ರೆ ಅದು ವೈರಲ್ ಆಗುತ್ತೆ, ಪ್ರಮೋಷನ್ ಆಗುತ್ತೆ ಅಂತ ಏನಾದ್ರು ಮೈಂಡ್ ಸೆಟ್ ಇಟ್ಕೊಂಡು ಹಿಂಗೆ ಮಾಡ್ತಿದ್ರೆ ನಾನು ಹೇಳ್ತಾರೆ, ಬೇರೆ ನಟಗಳ ಹೆಸರು ತಗೊಳ್ಳಿ, ಶಿವಣ್ಣನ ಹೆಸರು ತಗೊಳ್ಳಿ, ಅಪ್ಪು ಸರ್ ಹೆಸರು ತಗೊಳ್ಳಿ, ಸುದೀಪ್ ಸರ್ ಹೆಸರು ತಗೊಳ್ಳಿ, ತುಂಬಾ ಜನ ನಟಿದ್ದಾರೆ, ಎಲ್ಲ ಹೆಸರು ತಗೊಳ್ಳಿ. ಯಾರೋ ಬಂದ್ಬಿಟ್ಟು ಯಾಕೆ ನನ್ನ ಹೆಸರು ತಗೊಂಡು ಪ್ರಮೋಷನ್ ಮಾಡ್ತಿದ್ಯಾ ಅಂತ ಖಂಡಿತ ಕೇಳಲ್ಲ. ಬಿಕಾಸ್ ನನ್ಗೆ ಗೊತ್ತು ಎಲ್ರು ಒಬ್ರಿಗೊಬ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ಬಟ್ ಅದನ್ನ ಹೇಗೆ ಮಾಡ್ತೀರಾ, ಹೇಗೆ ಆ ಹೆಸರು ಉಳಿಸ್ಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಅದನ್ನ ಬಿಟ್ಬಿಟ್ಟು ಯಾವಾಗ ನೋಡಿದ್ರು ಡಿ ಬಾಸ್ ಡಿ ಬಾಸ್ ಡಿ ಬಾಸ್, ಯಾವ TV ಚಾನೆಲ್ ತೆಗೆದ್ರು ಡಿ ಬಾಸ್, ಯಾವ ಯೂಟ್ಯೂಬ್ ತೆಗೆದ್ರು ಡಿ ಬಾಸ್. ಓಕೆ, ಏನಾದ್ರು ಪಾಸಿಟಿವ್ ಆಗಿ ಮಾಡ್ತಾ ಇದ್ದೀರಾ ನೋಡೋದಕ್ಕೆ? ಅವ್ರು ಮಾಡಿರೋ ಎಷ್ಟೋ ಒಳ್ಳೆ ಕೆಲಸಗಳಿದೆ, ಎಷ್ಟೋ ದಾನ ಧರ್ಮಗಳಿದೆ. ಒಬ್ಬರಾದ್ರೂ ತೋರಿಸಿದ್ದೀರಾ ಅಥವಾ ಒಬ್ಬರಾದ್ರೂ ಏನಾದ್ರೂ ಅದ್ರ ಬಗ್ಗೆ ಮಾತಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ? ಇಲ್ಲ. ಪಾಪ ಮನುಷ್ಯ ಏನು ಕೇಳಲ್ಲ ಅಂದ್ಬಿಟ್ಟು
ಅವ್ರ ಹೆಸರು ತಗೊಂಡು ಬರ್ಬಿಡಿ ನೆಗೆಟಿವ್. ನೀವು ಮಾಡೋ ಈ ಕಚಡ ಕೆಲಸದಿಂದ ಏನಾಗುತ್ತೆ ಗೊತ್ತಾ, ಸ್ಟಾರ್ ಬಾರ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇಷ್ಟು ದಿನ ಚಿತ್ರಗಳಿರಲಿಲ್ಲ, ಸ್ಟಾರ್ ಬಾರ್ ಅನ್ನೋದು ಇರಲಿಲ್ಲ. ಇವತ್ತು ನಿನ್ನೆ ರಿಲೀಸ್ ಆಗಿರೋ ಸಿನಿಮಾಗೆ ನೀವು ಮಾಡ್ತಿದ್ದೀರಲ್ಲ, ಸೋಪಂಡ ಅಭಿಮಾನಿಗಳು ಬ್ಯಾಡ್ ರಿವ್ಯೂಸ್ ಆಗ್ತಾ ಇದ್ದಾರೆ ಅಂತ. ನೆಕ್ಸ್ಟ್ ಅದೇನಾಗುತ್ತೆ ಅಂತ ಗೊತ್ತಾ, ನೆಕ್ಸ್ಟ್ ಸೆಪ್ಟೆಂಬರ್ 25ನೇ ತಾರೀಕು ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ. ಅವತ್ತು ಪಾಪ ಯಾವುದೋ ಒಬ್ಬ ಅಭಿಮಾನಿ ಅಥವಾ ಯಾರೋ ಒಬ್ಬ ಕಾಮನ್ ಮ್ಯಾನ್ ಬಂದ್ಬಿಟ್ಟು ಒಂದು ಸಿನಿಮಾ ನೋಡಿ, ಡೆವಿಲ್ ಸಿನಿಮಾನೇ ನೋಡಿ ಚೆನ್ನಾಗಿಲ್ಲ ಅಂತ ರಿವ್ಯೂ ಮಾಡಿ ಹೋದ್ರೆ ಅಲ್ಲಿ ಏನಾಗುತ್ತೆ ಗೊತ್ತಾ, ಏನಂತ ಕಮೆಂಟ್ಸ್ ಬರುತ್ತೆ ಗೊತ್ತಾ, ಅಪ್ಪು ಸರ್ ಅಭಿಮಾನಿಗಳು ಮಾಡ್ತಿದ್ದಾರೆ, ಕಿಚ್ಚ ಸುದೀಪ್ ಸರ್ ಅಭಿಮಾನಿಗಳು ಮಾಡ್ತಿದ್ದಾರೆ, ಬ್ಯಾಡ್ ರಿವ್ಯೂ ಕೊಡ್ತಿದ್ದಾರೆ ಅಂತಾನೆ ಬರುತ್ತೆ ಹೊರತು ನೀವು ಯಾರು ಬೇರೆ ಏನು ಕಮೆಂಟ್ ಮಾಡಿ. ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಇದನ್ನ ಬಿಟ್ಟು ಎಷ್ಟೋ ಒಳ್ಳೆ ಕೆಲಸಗಳಿದೆ. ಆ ಸೌಜನ್ಯ ಕೇಸ್ ಪಾಪ ಸಮೀರ್ ರೆಡ್ಡಿ ಅವರು ಎಷ್ಟು ಹೋರಾಟ ಮಾಡಿದ್ದಾರೆ, ಅದ್ರ ಬಗ್ಗೆ ಕಮೆಂಟ್ ಮಾಡಿ ನ್ಯಾಯ ಕೊಡಿಸಿ. ದರ್ಶನ್ ಸರ್ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಅಪ್ಪು ಸರ್ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾತಾಡಿ, ಅಪ್ರಿಷಿಯೇಟ್ ಮಾಡೋಣ. ಪಾಪ ಆ ಮನುಷ್ಯ ಮಾತಾಡಿದ್ರೆ ಹಿಂದೂ ಮುಸ್ಲಿಂ ಅಂತ ಹೇಳ್ತೀರ. ಎಲ್ಲಾದರೂ ನಿಮ್ಗೆ ಏನ್ ಬೇಕು, ಒಂದು ನೆಗೆಟಿವ್ ಕ್ರಿಯೇಟ್ ಮಾಡಬೇಕು ಅಷ್ಟೇ ಅಲ್ವಾ. ಒಂದು ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ಅದು ಎಕ್ಸ್ಪೆಕ್ಟೇಷನ್ ಮೀರಿ ನಮ್ಮ ಜನ ಎತ್ಕೊಂಡು ಹೋಗಿರೋ ಎಕ್ಸಾಂಪಲ್ಸ್ ಎಷ್ಟೋ ಇದೆ. ಕಾಂತಾರ ಸಿನಿಮಾ ರಿಲೀಸ್ ಆದಾಗ ರಿಷಬ್ ಸರ್ ಕೂಡ ಅನ್ಕೊಂಡಿರ್ಲಿಲ್ಲ ಸಿನಿಮಾ ಆ ಲೆವೆಲ್ ಹಿಟ್ ಆಗುತ್ತೆ. ಅದನ್ನ ಅವ್ರು ಎಷ್ಟೋ ಇಂಟರ್ವ್ಯೂಗಳಲ್ಲಿ ಹೇಳಿದ್ರು. ಬಟ್ ರಿಸಲ್ಟ್ ಏನಾಯ್ತು, ಸಿನಿಮಾ ಎಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು. ಚೆನ್ನಾಗಿದ್ರೆ ನಮ್ಮ ಜನ ಯಾವತ್ತೂ ಕೈ ಬಿಡಲ್ಲ. ಚೆನ್ನಾಗಿಲ್ಲ ಅಂದರೆ ಅವರವರ ಪರ್ಸನಲ್ ಒಪಿನಿಯನ್ ಹೇಳೋದಕ್ಕೆ ಎಲ್ಲರಿಗೂ ರೈಟ್ಸ್ ಇದೆ, ಅದನ್ನ ನಾವು ಹೇಳ್ಬೋದು. ನಿಮ್ಗೆ ಚೆನ್ನಾಗಿದೆ ಅನ್ಸಿದ್ರೆ ಕ್ಯಾಮ್ರಾ ನೋಡಿದ ತಕ್ಷಣ ಮುಖ ಮುಚ್ಕೊಂಡು ಕೂಡ ಹೋಗ್ತೀರಾ, ಬಂದು ನಿಂತ್ಕೊಂಡು ಚೆನ್ನಾಗಿದೆ ಅಂತ ಹೇಳಿ. ಇನ್ಮೇಲಾದ್ರೂ ಈ ಫ್ಯಾನ್ ಬೋಸ್ ಅನ್ನೋದನ್ನ ನಾವು ಸ್ಟಾಪ್ ಮಾಡಿ, ರಿಲೀಸ್ ಆಗೋ ಪ್ರತಿಯೊಬ್ಬ ನಟನ ಸಿನಿಮಾನ ನಾವೊಂದು ಕನ್ನಡ ಫಿಲಂ ಇಂಡಸ್ಟ್ರಿ ಅಭಿಮಾನಿಗಳಾಗಿ ಹೋಗಿ ನೋಡೋಣ ಅಂತ.